ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ಕ್ಲಿಪ್ ಬಂದು ನಾನು ಬರ್ಡೇನ ನಾನು ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೇಳ್ಬೋದು, ಸೋಲೋ ಬರ್ಡೇ ಏನಕ್ಕೆ ಮಾಡ್ಕೊತಾ ಇದ್ದೀರಾ, ಫ್ರೆಂಡ್ಸ್ ಇದ್ದಾರೆ, ಫ್ಯಾಮಿಲಿ ಇದ್ದಾರೆ, ಅವರೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲ ಅಂತ ನೀವು ಕೇಳೋದಾದರೆ, ಎಸ್, ದೇ ಆಲ್ ಡೂ ಬಿಕಾಸ್ ಆಬ್ವಿಯಸ್ಲಿ ಅವರೆಲ್ಲ ಮಾಡ್ತಾರೆ. ಬಟ್ ಇದು ಒಂದು ರೀತಿ ಸೆಲ್ಫ್ ಲವ್ ತೋರಿಸೋದು ನಮಗೆ ನಾವು, ಆಯಿತಾ? ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ನಮಗೆ ಏನೇನು ಯಾವ ಥರ ಎಲ್ಲ ಇಷ್ಟ. ಇವಾಗ ನಾವು ಬೇರೆಯವ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ನಂಗೆ ಈ ಥರ ಮಾಡಬೇಕು ನನ್ನ ಬರ್ಡೇಗೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಲವ್ಲಿ ಅಂತ ಆಗಿರ್ಬೋದು. ಬಟ್ ಅದೇ ಎಕ್ಸ್ಪೆಕ್ಟೇಷನ್ ನಮಗೆ ನಾವೇ ಏನೇನೆಲ್ಲ ಅದಕ್ಕೆ ಥಿಂಗ್ಸ್ ಬೇಕು ಅದನ್ನ ತಗೊಂಡು ನಾವೇ ಡೆಕೋರೇಟ್ ಮಾಡಿ ನಮ್ಮ ಸೋಲ್ಗೆ ನಾವೇ ಖುಷಿ ಪಡೋದು. ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಟು ಶೋ ಯುವರ್ ಸೆಲ್ಫ್ ಸೋ ಮಚ್ ಲವ್. ಸೊ ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಸೋಲೋ ಬರ್ಡೇ, ಸೋಲೋ ಡೇಟ್ ತುಂಬ ಜಾಸ್ತಿ ಆಗಬೇಕು. ಕೊನೆ ತನಕ ನಿಮ್ಮ ಜೀವನದಲ್ಲಿ ಬರೋರು ನೀವು ಮಾತ್ರ. ಅಟ್ ದ ಸೇಮ್ ಟೈಮ್ ಎಲ್ಲರಿಗೂ ಗ್ರೇಟ್ಫುಲ್ ಆಗಿರೋಣ. ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಲವ್ ಒನ್ಸ್ ಆಗಿರ್ಬೋದು, ಎಲ್ಲರಿಗೂ ಅವ್ರು ತೋರಿಸೋ ಕೇರ್, ಕನ್ಸರ್ನ್, ಲವ್ ಎಲ್ಲದಕ್ಕೂ ನಾವು ಗ್ರೇಟ್ಫುಲ್ ಆಗಿರೋಣ ಅಂತ ಹೇಳ್ತಾ, ಓಕೆ, ನಾನು ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ನನ್ನ ಸೋಲೋ ಬರ್ಡೇನ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲಾನು ನಾನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಏನೆಲ್ಲ ಬೇಕು, ಈ ಥಿಂಗ್ಸ್ ಏನೆಲ್ಲ ಡೆಕೋರೇಟ್ ಮಾಡೋಕ್ಕೆ ಬೇಕು ಅದನ್ನೆಲ್ಲ ನಾನು ತಂದಿಟ್ಕೊಂಡಿದ್ದೀನಿ. ನನ್ನ ಬರ್ಡೇಗೆ 2 hours ಅಷ್ಟೇ ಇರೋದು. ತುಂಬ ಇದೆ ಮಾಡೋದು, ಡೆಕೋರೇಟ್ ಎಲ್ಲ ಮಾಡಬೇಕು. ಬನ್ನಿ ಡೆಕೋರೇಟ್ ಮಾಡೋಣ. ಇದ್ರ ಜೊತೆಗೆ ಹ್ಯಾಪಿ ಬರ್ಡೇದು ಟ್ಯಾಗ್ಸ್ ತಂದಿದ್ದೀನಿ. ಇದನ್ನು ಇವಾಗ ಜಾಯಿಂಟ್ ಮಾಡಬೇಕು. ಬನ್ನಿ ಮಾಡೋಣ. ಇನ್ನು ವಾಟ್ ಐ ಥಿಂಕ್ ಇವಾಗ ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಿದೆ. ನೋಡೋಣ ಔಟ್ಲುಕ್ ಹೆಂಗೆ ಬರುತ್ತೆ ಅಂತ ಅನ್ಬೇಟ. ನಮಗೋಸ್ಕರ ನಾವು ಸೆಲೆಬ್ರೇಟ್ ಮಾಡೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಗೊತ್ತಾ? ಒಂದ್ಸತಿ ಟ್ರೈ ಮಾಡಿ ನೋಡಿ, ಯು ವಿಲ್ ಗೆಟ್ ದಟ್ ಫೀಲ್. ಏನಪ್ಪ ಇವಳು ಅವ್ಳ ಬರ್ಡೇನ ಅವಳೆ ಸೆಲೆಬ್ರೇಟ್ ಮಾಡ್ಕೊತವಳೆ ಅಂತ ನಗ್ಬೋದು. ಬಟ್ ನೋಡೋರ ಕಣ್ಣಿಗೆ ಲಾನ್ಲಿ ಥರ ಫೀಲ್ ಕಾಣಿಸಿದ್ರು ನನಗೆ ಪರವಾಗಿಲ್ಲ. ಬಿಕಾಸ್ ನಾನು ಯಾವ ಉದ್ದೇಶಕ್ಕೆ ಮಾಡ್ತಾಯಿದ್ದೀನಿ ಅಂತ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. ಆ್ಯಂಡ್ ಆ್ಯಕ್ಚುಲಿ ನಾನು ಇದನ್ನು 2020 ಒಂದ್ಸತಿ ಮಾಡಿದ್ದೆ ಸೆಲೆಬ್ರೇಟ್, ನನಗೆ ನಾನು, ಗೊತ್ತಾ? ಅದು ಆವಾಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ. ಆ್ಯಂಡ್ ಆಲ್ಸೋ ನಾನು ಎಲ್ಲೂ ಕೂಡ ಶೇರ್ ಮಾಡಿರಲಿಲ್ಲ. ಆ ಟೈಮಲ್ಲಿ ನನಗೆ ಲಾಕ್ಡೌನ್ ಇತ್ತು. ಬಟ್ ಲಾಕ್ಡೌನ್ ರೀಸನ ಅಥವಾ ಯಾವ ರೀಸನ್ ಅಂತ ನನಗೆ ಗೊತ್ತಿಲ್ಲ. ಬಟ್ ಆಲ್ ಆಫ್ ಸಡನ್ ನನಗೆ ಅನಿಸ್ತು, ನನ್ನ ಬರ್ಡೇ ಹತ್ರ ಬರಬೇಕಾದ್ರೆ ಅಲ್ಲ, ನಾನು ಇವಾಗ ನನಗೆ ತುಂಬ ಇಷ್ಟ ಈ ಥರ ಡೆಕೋರೇಟ್ ಮಾಡೋದು, ಸರ್ಪ್ರೈಸ್ ಕೊಡೋದು. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ. ಇನ್ನೊಬ್ಬರಿಗೆ ಸರ್ಪ್ರೈಸ್ ಮಾಡೋದು ಆಗಿರ್ಬೋದು, ಅವ್ರಿಗೆ ಖುಷಿ ಪಡಿಸೋದಾಗಿರ್ಬೋದು, ತುಂಬ ಇಷ್ಟ, ಆಯಿತಾ? ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ದ ಸೇಮ್ ಫ್ರಮ್ ಮೈ ಫ್ರೆಂಡ್ಸ್, ಆಯಿತಾ? ಸೊ ಈ ಥರ ಇದ್ದಾಗ ನನಗೆ ಆಲ್ ಆಫ್ ಸಡನ್ ನನಗೆ ಯೋಚನೆ ಆಯಿತು, ಫೈನ್, ನೀನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಅವ್ರು ಮಾಡ್ತಾರೋ ಮಾಡಲ್ವೋ ಅದು ನಿನಗೆ ಗೊತ್ತಿಲ್ಲ. ಬಟ್ ನಿನಗೆ ನೀನೇ ಯಾಕೆ ಮಾಡಬಾರ್ದು ಅಂತ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಓಕೆ ದೆನ್ ಅಂತಾರೆ, ಬೇಗ ಹೋಗ್ಬಿಟ್ಟು ಏನೆಲ್ಲ ಬೇಕು ಅದಕ್ಕೆ ಅಂತ ಇದೇ ಥರ ಅಲ್ಲ, ಕೈಂಡ್ ಆಫ್ ನಾನು ತಗೊಂಡು ಬಂದು ನನಗೆ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಮಾಡಿರ್ದಿಲ್ಲ. ಸೊ ಇವಾಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಲ್ವಾ, ಜನರಿಗೆ ಇದ್ರದ್ದು ಮಹತ್ವ ಏನು, ಈ ಥರ ಮಾಡೋದ್ರಿಂದ ನಮ್ಮ ಸೆಲ್ಫ್ ಲವ್ ಇನ್ನೂ ಜಾಸ್ತಿ ಆಗುತ್ತೆ
ಅಂತ ತಿಳಿಸ್ಕೊಳಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ವಿಡಿಯೋ. ಓಕೆ, ಇದನ್ನೆಲ್ಲ ಪೋಣಿಸಿದ ಮೇಲೆ I'll get back to you. Okay, ready ಆದೆ. Okay, let me show my dress. What time is it? Still I have 30 minutes left for 12 o'clock. Okay, ready ಆಗಿದ್ದೀನಿ. Okay, let's take some pics.